ಹಿಮಪಾತದಲ್ಲಿ ಬೆಳಗಾವಿಯ ಸೇನಾಧಿಕಾರಿ ಮೇಜರ್ ಶ್ರೀಹರಿ ಕೊಗಜಿ ಮತ್ತು ಸೈನಿಕ ಬಂಡಿವಡ್ಡರ ಪವಾಡ ಸದೃಶ್ಯ ಬದುಕುಳಿದಿದ್ದಾರೆ. ಗಣರಾಜ್ಯೋತ್ಸವ ಮುನ್ನಾ ದಿನ ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯ ಸೋನಾಮಾರ್ಗ್ ಬಳಿಯ ಸೇನಾ ಕ್ಯಾಂಪ್ನಲ್ಲಿ ಹಿಮಪಾತವಾಗಿತ್ತು. ಈ ವೇಳೆ ಇಬ್ಬರು ಭಾರೀ ಹಿಮಪಾತದಲ್ಲಿ ಸಿಲುಕಿದ್ರು. ಘಟನೆಯಲ್ಲಿ ಅಸ್ವಸ್ಥಗೊಂಡಿರುವ 115ನೇ ಮಹಾರ್ ಬೆಟಾಲಿಯನ್ ಶ್ರೀಹರಿ ಕೊಗಜಿ ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಹಿಮಪಾತದಲ್ಲಿ ಬೆಳಗಾವಿಯ ಸೇನಾಧಿಕಾರಿಯಾದಂಥ ಮೇಜರ್ ಶ್ರೀಹರಿ ಕೊಗಜಿ ಹಾಗೂ ಸೈನಿಕ ಬಂಡಿವಡ್ಡರ್ ಪವಾಡ ಸದೃಶ್ಯ ಪಾರಾಗಿದ್ದಾರೆ. ಗಣರಾಜ್ಯೋತ್ಸವ ಮುನ್ನಾ ದಿನ ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯ ಸೋನಾಮಾರ್ಗ್ ಬಳಿಯ ಸೇನಾ ಕ್ಯಾಂಪ್ನಲ್ಲಿ ಹಿಮಪಾತವಾಗಿತ್ತು. ಈ ವೇಳೆ ಈ ಇಬ್ಬರು ಹಿಮದಲ್ಲಿ ಸಿಲುಕಿದ್ರು. ಘಟನೆಯಲ್ಲಿ ಬಳಿಕ ಅವರನ್ನ ಕಾರ್ಯಾಚರಣೆ ನಡೆಸಿ ಅವರನ್ನ ಮೇಲಕ್ಕೆತ್ತಲಾಗಿತ್ತು. ಈಗ ಸದ್ಯ ಅಸ್ವಸ್ಥಗೊಂಡಿರುವಂತಹ ಶ್ರೀಹರಿ ಕೊಗಜಿ ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಅವರಿಂದ. ಶ್ರೀಧರ್, ಹಿಮಪಾತದಲ್ಲಿ ಪವಾಡ ಸದೃಶವಾಗಿ ಮೇಜರ್ ಶ್ರೀಹರಿ ಕೊಗಜಿ ಹಾಗೆ ಸೈನಿಕ ಬಂಡಿವಡ್ಡರ್ ಅವರು ಪಾರಾಗಿ ಬಂದಿದ್ದಾರೆ. ಸದ್ಯ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಈಗಾಗಲೇ ಅವರ ಆರೋಗ್ಯ ಸ್ಥಿತಿ ಚೇತರಿಕೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಅವರನ್ನ ಏನು ಸೇನಾ ಕ್ಯಾಂಪ್ ಸಮೀಪ ಇರತಕ್ಕಂತ ಆಸ್ಪತ್ರೆಯಲ್ಲಿ ಈಗಾಗಲೇ ಅವರನ್ನ ದಾಖಲೆ ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ ಅನ್ನೋ ಮಾಹಿತಿಯನ್ನು ಈಗಾಗಲೇ ಸೇನೆ ಮೂಲಗಳಿಂದ ಅವ್ರ ಕುಟುಂಬಸ್ಥರಿಗೆ ಈಗಾಗಲೇ ತಲುಪಿಸಿದ್ದಾರೆ. ಏನೋ ಒಂದು ಗಣರಾಜ್ಯೋತ್ಸವ ಮುನ್ನಾ ದಿನ ಒಂದು ಬೆಳಗಿನ ಜಾಗ ಒಂದು ಘಟನೆ ನಡೆದಿದೆ. ಏನು ಮೇಜರ್ ಶ್ರೀಹರಿ ಕುಗಜಿ ಅಂತ ಏನು ಮೇಜರ್ ಇದ್ದಾರೆ, ಈ ಬೆಳಗಾವಿ ಮಹಾರ್ ರೆಜಿಮೆಂಟ್ ನ ಅವರು ಅಲ್ಲಿ ತರಬೇತಿ ಪಡೆದಂತವರು ಏನೋ ಒಂದು ಹಿಮಪಾತ ಸಂಭವಿಸಿದ ಸಂದರ್ಭದಲ್ಲಿ ಹಿಮಪಾತದ ಅಡಿಯಲ್ಲಿ ಸಿಕ್ಕಿಕೊಂಡಂತ ಮೇಜರ್ 2 ಗಂಟೆಗಳ ಕಾಲ ಹಿಮಪಾತದ ಅಡಿಯಲ್ಲಿ ಸಿಕ್ಕಿಕೊಂಡಿದ್ರು. ಏನು ಹಿಮಪಾತ ಸಂಭವಿಸಿದ ಬಳಿಕ ಮೇಜರ್ ಜೋರಾಗಿ ಕೂಗಾಡ್ತಿರೋ ಸದ್ದು ಮತ್ತು ತಮ್ಮ ಕೈಯನ್ನ ಆಗಾಗ ಹಿಮಪಾತದಲ್ಲಿ ಇದು ಮಾಡ್ತಾ ಇರೋದ್ರಿಂದ ಏನು ರಕ್ಷಣಾ ಕಾರ್ಯಾಚರಣೆ ಬಂದಂತ ಸೇನಾ ತಂಡ ಆ ಒಂದು ಚಲನವಲನ ಮತ್ತು ಅಲ್ಲಿ ಕೂಗಾಟವನ್ನ ಕಂಡು ಅವರನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಧನ್ಯವಾದ ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.